ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನೆನ್ನೆ ಲೈಕ್ ಅಂದರೆ ಸ್ಯಾಟರ್ಡೇ ಆಗೋಂಥ ಟೆಸ್ಟ್ ಇನ್ಮೇಲಿಂದ ಏನು ಮಾಡೋಣ ಅಂತಂದರೆ ಯೂಟ್ಯೂಬಲ್ಲಿ ಕ್ಲಾಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವ ಕ್ವಶನ್ ಗೊತ್ತಿಲ್ಲ, ಲೈಕ್ ಅಂದರೆ ಫುಲ್ ವೀಡಿಯೋ ನೋಡಬೇಕಂತೇನಿಲ್ಲ. ನಿಮ್ಗೆ ಯಾವ ಕ್ವಶನ್ ಗೊತ್ತಿಲ್ಲ ಆ ಕ್ವಶನ್ ಮಾತ್ರ ನೋಡಿ, ಇನ್ನು ಉಳಿದಿರೋ ಪೋರ್ಷನ್ಸ್ ಎಲ್ಲ ಸ್ಕಿಪ್ ಮಾಡ್ತಾ ಹೋಗಿ. ಲೈಕ್ ಅಂದರೆ ಫಸ್ಟ್ನೇ ಕ್ವಶನ್ ಗೊತ್ತಿದೆ, ಎರಡನೇ ಕ್ವಶನ್ ಗೊತ್ತಿಲ್ಲ ಅಂತಂದರೆ ಆ ಪೋರ್ಷನ್ ಮಾತ್ರ ನೋಡಿ, ಇನ್ನು ಉಳಿದಿರೋದೆಲ್ಲ ಸ್ಕಿಪ್ ಮಾಡ್ತಾ ಹೋಗಿ. ಓಕೆನಾ? ಸೊ ಫಸ್ಟ್ ಕ್ವಶನ್ ಬರೋಣ. ಇನ್ನೇನು ಟೆಸ್ಟ್ ಏನು ಮಾಡೋಣ ಅಂತಂದರೆ ವೀಕ್ಲಿ ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇದೇ ಕ್ವಶನ್ ಮತ್ತೆ ನಾಳೆ ಮತ್ತೆ ಮಾಡ್ತೀವಿ, ಲೈಕ್ ಹಿಂದಿನ ಟೆಸ್ಟ್ ಮಾಡ್ತಿರ್ತೀರ, ನೆಕ್ಸ್ಟ್ ಡೇ ಅದರದ್ದು ಮತ್ತೆ ಇನ್ನೊಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂದರೆ ಒಂದು ಕ್ಲಾಸ್ ಸ್ಕಿಪ್ ಆಗುತ್ತೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾವ ಪೋರ್ಷನ್ ಗೊತ್ತಿಲ್ಲ ಆ ಪೋರ್ಷನ್ ನೋಡ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ಬರೋಣ. ಫಸ್ಟ್ ನಿಮಗೆ ನೋಡಿ, ಇಲ್ಲಿ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯಕ್ಕೆ ಕೇಳ್ತಾರೆ. ಎ ಪಿ ಎಲ್ ನಿಮಗೆ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯಬೇಕು ಅಂತಂದರೆ ಫಾರ್ಮುಲಾ ಏನು ಬರುತ್ತೆ? ಸೊ ಫಾರ್ಮುಲಾ ಡಿ ಈಸ್ ಈಕ್ವಲ್ ಟು ಸೊ A2 ಮೈನಸ್ A1. ಲೈಕ್ ಅಂತ ಅಂದರೆ ಇದಕ್ಕೆ ಅಂತೀವಿ, ಇದಕ್ಕೆ ಅಂತ ಅಂತೀವಿ ಅಂತಂದರೆ 1 ಸೆಕೆಂಡ್. ಇಲ್ಲಿ ನೋಡಿ, ಇದು A1, ಇದು A2, ಇದು A3, ಇದು A4. ಕರೆಕ್ಟ್ ಇದೆಯಾ? ಸೊ ಓಕೆ, ನೋಡಿ A2 ಏನು ಬರುತ್ತೆ? ಸೊ A2 -9 ಮೈನಸ್ ಇದು ಫಾರ್ಮುಲಾ ಮೈನಸ್. ಓಕೆನಾ? ಇದು ಫಾರ್ಮುಲಾ ಮೈನಸ್ ಆಫ್ -7. A1 ಅಂದರೆ -7. ಓಕೆನಾ? ಸೊ ಓಕೆ, ಏನು ಬರುತ್ತೆ ಈಗ? -9 -2 +7 ಇಸ್ ಈಕ್ವಲ್ ಟು -2. ಬೇಕು ಅಂದರೆ ಇನ್ನೊಂದು ಬೇಕಾದ್ರೆ ಕಂಡುಹಿಡಿಬೋದು ನೀವು, D1. D2 ಬೇಕಂದರೆ ಏನು ಮಾಡ್ತೀರಾ? A3 ಮೈನಸ್ A2. ಓಕೆನಾ? ಸೊ A3 ಏನು ಬರುತ್ತೆ? -11 ಮೈನಸ್ ಫಾರ್ಮುಲಾ ಮೈನಸ್. ಸೊ A2 ಎಷ್ಟು? A2 ಎಷ್ಟು? -9 ಎಷ್ಟು ಬರುತ್ತೆ? -11 -2 +9 ಇಸ್ ಈಕ್ವಲ್ ಟು -2. ಹಂಗಾರೆ ಕಾಮನ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ? -2 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡು ಹೋಗಿ. ಫೈಂಡ್ ದ 26th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 8, 11 ಸೊ ಆನ್. ಓಕೆನಾ? ಸೊ ಏನು ಕಂಡುಹಿಡಬೇಕಂತ ಅವ್ರು ಹೇಳ್ತಿರೋದು? ಸೊ ಅವ್ರು ಕೇಳ್ತಿರೋದು 26th ಟರ್ಮ್. 26th ಟರ್ಮ್ ಹೆಂಗೆ ಬರೀತೀರಾ? ಲೈಕ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಇದು A1, ಇದು A2, ಇದು A3 ಸೊ ಆನ್. ಅವ್ರು ಕೇಳ್ತಾರೆ 26th ಟರ್ಮ್ ಕೇಳ್ತಾ ಇದ್ದಾರೆ. ಸೊ ಗಿವನ್ ಏನು ಕೊಟ್ಟಿದ್ದಾರೆ? ಫಸ್ಟ್ ಗಿವನ್ A ಈಕ್ವಲ್ ಟು 5. ಸೊ ಓಕೆನಾ? 8 ಇದು D ಈಸ್ ಈಕ್ವಲ್ ಟು A2 ಮೈನಸ್ A1. A2 ಎಷ್ಟು ಬರುತ್ತೆ? 8 - 5 ಈಕ್ವಲ್ ಟು 3. ಓಕೆನಾ? ನೆಕ್ಸ್ಟ್ ಎನ್ ಎಷ್ಟು? ನನಗೆ ಎಷ್ಟು ಟರ್ಮ್ ಕಂಡುಹಿಡಿಯೋಕೆ ಕೇಳ್ತಿರೋದು? 26th ಟರ್ಮ್ ಕೇಳ್ತಿದ್ದಾರೆ. ಹಂಗಾರೆ ಎನ್ ಎಷ್ಟು? 26. ಓಕೆನಾ? ಸೊ ಎನ್ ಎಷ್ಟು ಗೊತ್ತಿಲ್ಲ. ಫಾರ್ಮುಲಾ ಏನು ಬರುತ್ತೆ? nth ಟರ್ಮ್ ಕಂಡುಹಿಡಿಯೋಕೆ AN ಇಸ್ ಈಕ್ವಲ್ ಟು, ವಿ ನೋ ದಟ್ AN ಇಸ್ ಈಕ್ವಲ್ ಟು A ಪ್ಲಸ್ n - 1 ಇಂಟು D. AN ಎಷ್ಟು? AN ಗೊತ್ತಿಲ್ಲ. A26. A ಎಷ್ಟು? 5 ಪ್ಲಸ್ n ಎಷ್ಟು? 26 - 1 ಇಂಟು D ಎಷ್ಟು? D3 ಆಗಿರುತ್ತೆ. ಓಕೆನಾ? ಸೊ ಇದನ್ನು ಹೆಂಗೆ ಇದು ಮಾಡ್ತೀರಾ? ಫಸ್ಟ್ ಬಾಡ್ ಮಾಸ್ ರೂಲ್ ಅಂತ ಅಂದರೆ ಬ್ರ್ಯಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಓಕೆನಾ? ಸೊ ಈ ಥರ ಮಾಡ್ತಾ ಹೋಗ್ತೀರಾ. ಫಸ್ಟ್ ಏನು ಮಾಡ್ತೀರಾ? ಫಸ್ಟ್ ನೀವು ಬ್ರ್ಯಾಕೆಟ್ ಮಾಡ್ತೀರಾ. ಬ್ರ್ಯಾಕೆಟ್ ಅದು ಬರುತ್ತೆ. ಸೊ ಬ್ರ್ಯಾಕೆಟ್ ನಿಮಗೆ, ಸೊ ಬ್ರ್ಯಾಕೆಟ್ ಅದು ಬರುತ್ತೆ, ಇದು ಬರುತ್ತೆ ಬ್ರ್ಯಾಕೆಟ್. ಓಕೆನಾ? ಸೊ ಬ್ರ್ಯಾಕೆಟ್ ಫಸ್ಟ್ ಸಾಲ್ವ್ ಮಾಡ್ತೀರಾ. 5 ಪ್ಲಸ್ ಎಷ್ಟು ಬರುತ್ತೆ? 25 ಇಂಟು 3. ಓಕೆನಾ? ಸೊ 25 3 is 125. ಸಾರಿ, 125 3 is 75 ಪ್ಲಸ್ 5 ಎಷ್ಟು ಬರುತ್ತೆ? 80 ಬರುತ್ತೆ. ಹಂಗಾರೆ 26th ಟರ್ಮ್ ಏನು ಬರುತ್ತೆ ನಿಮಗೆ? ಸೊ 26th ಟರ್ಮ್ 80 ಬರುತ್ತೆ. ಓಕೆನಾ? ಸೊ ಈ ಮೆಥಡ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು ಮಾಡ್ತೀರಾ? ಇದ್ರಲ್ಲಿ ಬ್ರ್ಯಾಕೆಟ್ ಸಾಲ್ವ್ ಮಾಡಿದ್ವಲ್ವಾ? ನೆಕ್ಸ್ಟ್ ಏನು ಮಾಡ್ತೀರಾ? ಡಿವಿಷನ್ ಇಲ್ಲ, ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಯಾಕೆಂದ್ರೆ ಮಲ್ಟಿಪ್ಲೈ ಇದೆ, ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? ಅಡಿಷನ್ ಮಾಡ್ತೀರಾ. ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಏನು ಮಾಡ್ತೀರಾ? ಅಡಿಷನ್ ಮಾಡ್ತೀರಾ. ಸಬ್ಟ್ರಾಕ್ಷನ್ ಇಲ್ಲ. ಯಾವ್ದು ಇರುತ್ತೋ ಅದು ಮಾತ್ರ ಮಾಡಬೇಕಷ್ಟೇ. ಓಕೆನಾ? ನೆಕ್ಸ್ಟ್ ಬರೋಣ. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಅಂದರೆ ಏನು ಕೇಳ್ತಿದ್ದಾರೆ? ನಂಬರ್ ಆಫ್ ಟರ್ಮ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಟರ್ಮ್ಸ್ ಅಂತ ಬರ್ತದೆ. ಟರ್ಮ್ಸ್ ಅಂತ ಬರ್ತಿದ್ರೆ ಏನದು? n ಕಂಡುಹಿಡಿಯಬೇಕು. ಓಕೆನಾ? ಸೊ n ಕಂಡುಹಿಡಿಯಬೇಕು. ಸೊ ಏನೇನು ಕೊಟ್ಟಿದ್ದಾರೆ ನಿಮಗೆ? A ಈಕ್ವಲ್ ಟು 100, D ಈಕ್ವಲ್ ಟು A2 ಮೈನಸ್ A1. A2 ಎಷ್ಟು ಬರುತ್ತೆ ನಿಮಗೆ? 96 ಮೈನಸ್ 100 ಈಕ್ವಲ್ ಟು -4 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನಿದು? 12 ಏನಿದು? ಈ 12 ಏನಿದು? 12 ನಿಮಗೆ ಏನಿದು? n ಆಗಿರುತ್ತೆ. AN ಆಗಿರುತ್ತೆ. ಓಕೆನಾ? ಸೊ ಲಾಸ್ಟ್ ಟರ್ಮ್ ಆಗಿರುತ್ತೆ.
ನೋಡಿ ಇಲ್ಲಿ ನಿಮಗೆ ಇಲ್ಲಿ ಏನು ಟಿ ಎಚ್ ಸಫಿಕ್ಸ್ ಏನೂ ಇಲ್ಲ, ಟರ್ಮ್ ಮಾತ್ರ ಏನೂ ಇಲ್ಲ, ಹಂಗಾರೆ ಇದು ಲಾಸ್ಟ್ ಟರ್ಮ್ ಅಂತ. ಸೊ ನಿಮ್ಗೆ ಏನಾದ್ರು ಕೊಟ್ಟಿದ್ರಪ್ಪ ಲೈಕ್ ಇಲ್ಲಿ ಟಿ ಎಚ್ ಕೊಟ್ಟಿದ್ರು ಆರ್ ಟರ್ಮ್ ಅಂತ ಕೊಟ್ಟಿದ್ರು ಏನು ಮಾಡ್ತೀರಾ, ಅದು ಅದೇನಾಗಿರುತ್ತೆ, ಅದು ನಿಮಗೆ ಎನ್ ಆಗಿರುತ್ತೆ. ಬಟ್ ಇಲ್ಲಿ ಹಿಂಗೇನು ಕೊಟ್ಟಿಲ್ಲ, ಅದೇನದು ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಅಂತ. ಓಕೆನಾ. ಸೊ ಲಾಸ್ಟ್ ಟರ್ಮ್ 12 ಕೊಟ್ಟಿದ್ದಾರೆ. ಎನ್ ಎಷ್ಟು, ಎನ್ ಗೊತ್ತಿಲ್ಲ. ಫಾರ್ಮುಲಾ ಏನು, ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟು, ಎ ಎನ್ 12, ಎ ಎಷ್ಟು 100, ಎನ್ ಗೊತ್ತಿಲ್ಲ, ಡಿ ಎಷ್ಟು ಡಿ -4. ಬ್ರ್ಯಾಕೆಟ್ ಯೂಸ್ ಮಾಡಬೇಕು, ಮೈನಸ್ ಬಂದಾಗ ಬ್ರ್ಯಾಕೆಟ್ ಯೂಸ್ ಮಾಡಬೇಕು. ನೆಕ್ಸ್ಟ್ 100 ಈ ಕಡೆ ಬಂತಂದರೆ 12 ಮೈನಸ್ 100 ಈಕ್ವಲ್ ಟು ಎನ್ -1 ಇಂಟು -4 ಎಷ್ಟು ಬರುತ್ತಿದ್ದು, -88 ಬರುತ್ತೆ. ಈ -4 ಎಲ್ಲಿ ಬರುತ್ತೆ, -4 ಕೆಳಗಡೆ ಬರುತ್ತೆ, ಯಾಕೆಂದರೆ ಇಂಟು ಅಲ್ವಾ, ಕೆಳಗಡೆ ಡಿವೈಡೆಡ್ ಬೈ ಫಾರ್ಮಿಗೆ ಬರುತ್ತೆ. ಸೊ ನೋಡ್ಕೊಳ್ಳಿ, -4 ಈಕ್ವಲ್ ಟು ಎನ್ -1 ಮೈನಸ್ ಕ್ಯಾನ್ಸಲ್. ಓಕೆನಾ. 4 ಎಸ್ 4 ನಿಮಗೆ ಎಸ್ 2 ಈ ಒನ್ ನಿಮಗೆ ಈ ಕಡೆ ಬಂತಾನೆ ಏನಾಗುತ್ತೆ, ಈ ಒನ್ ಈ ಕಡೆ ಬಂತಾನೆ +1 ಆಗುತ್ತೆ. ಎನ್ ಈಕ್ವಲ್ ಟು 23. 23rd ಟರ್ಮು ನಿಮಗೆ 12 ಆಗಿರುತ್ತೆ. ಓಕೆನಾ. 23rd ಟರ್ಮ್ ಏನಾಗಿರುತ್ತೆ, 12 ಆಗಿರುತ್ತೆ. ನೆಕ್ಸ್ಟ್ ಬರೋಣ. ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್. ನೋಡಿ ಇಲ್ಲಿ ಸಫಿಕ್ಸ್ ಬಂದಿದೆ. ಸಫಿಕ್ಸ್ ಲೈಕ್ ನೋಡ್ಕೊಳ್ಳಿ, ಇಲ್ಲಿ ಸಫಿಕ್ಸ್ ಅಂದರೆ ನಿಮಗೆ ಟರ್ಮ್ ಅಂತ ಬಂದಿದೆ ಅಥವಾ ಟಿ ಎಚ್ ಬರುತ್ತೆ ಇಲ್ಲಿ, ಆ ಥರ ಸಫಿಕ್ಸ್ ಬಂದಿದೆಯಾ, ಹಂಗಾರೆ ಏನಿದು, ಇದು ಎನ್ ಆಗಿರುತ್ತೆ. ಸೊ ಎನ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ ಏನು, ಫಸ್ಟ್ ಟರ್ಮ್ ನಿಮಗೆ 3 ಆಗಿದೆ. ಎ ಎಷ್ಟು 3. ನೆಕ್ಸ್ಟ್ ಡಿ ಎಷ್ಟು, A2 ಮೈನಸ್ A1. A2 ಎಷ್ಟು, A2 ನಿಮಗೆ 7 ಮೈನಸ್ ಎಷ್ಟು 3 ಆಗಿರುತ್ತೆ. ಸೊ 4 ಕಾಮನ್ ಡಿಫ್ರೆನ್ಸ್ ಆಗಿದೆ. ಏನು ಕೇಳ್ತೀರಾ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಸಮ್ ಆಫ್ ಅಂತ ಕೊಟ್ಟಿದ್ದಾರೆ. ಸಮ್ ಅಂತ ಅಂದರೆ ಎಸ್ ಬರೀತೀರಾ, ಎಸ್ 10 ಕಂಡುಹಿಡಬೇಕಂತೆ. ಸೊ ಎನ್ ಎಷ್ಟು 10, ಹಂಗಾರೆ ನಿಮಗೆ ಸಮ್ ಆಫ್ 10 ಟರ್ಮ್ಸ್ ಕಂಡುಹಿಡಿತೀರಾ. ಫಾರ್ಮುಲಾ ಹೆಂಗೆ ಬರುತ್ತೆ ನಿಮಗೆ, ನಿಮ್ಮ ಹತ್ರ 2 ಫಾರ್ಮುಲಾ ಇದೆ. ಸೊ ನಮ್ಮ ಹತ್ರ 2 ಫಾರ್ಮುಲಾ ಯಾವ್ದು ಗೊತ್ತಿದೆ, ಎಸ್ ಎನ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಇದೊಂದು ಫಾರ್ಮುಲಾ ಗೊತ್ತಿದೆ. ಮತ್ತೊಂದು ಯಾವ್ದು ಗೊತ್ತಿದೆ, ಎಸ್ ಎನ್ ಈಕ್ವಲ್ ಟು n/2 a ಪ್ಲಸ್ ಎನ್. ಓಕೆನಾ. ಸೊ ಇಲ್ಲಿ ನಮ್ಗೆ ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಇಲ್ಲಿ ನಮಗೆ ಲಾಸ್ಟ್ ಟರ್ಮ್ ಗೊತ್ತಿದೆಯಾ, ಲಾಸ್ಟ್ ಟರ್ಮ್ ಗೊತ್ತಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಲಾಸ್ಟ್ ಟರ್ಮ್ ಗೊತ್ತಿದೆಯಾ, ಲಾಸ್ಟ್ ಟರ್ಮ್ ನಿಮಗೆ ಸೋ ಆನ್ ಇಲ್ಲ, ಗೊತ್ತಿಲ್ಲ. ಓಕೆನಾ. ಸೊ ಲಾಸ್ಟ್ ಟರ್ಮ್ ಗೊತ್ತಿಲ್ಲ ಅಂತಂದರೆ, ಲಾಸ್ಟ್ ಟರ್ಮ್ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡೋಣ ಅಂತಾರೆ. ಓಕೆನಾ. ಇವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಎಸ್ ಎನ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಎಸ್ ಎನ್ ಎಷ್ಟು, ಎಸ್ ಎನ್ ಗೊತ್ತಿಲ್ಲ, ಹಂಗಾರೆ ಎನ್ ಜಾಗದಲ್ಲಿ ಇದೆ 10 ಇದೆ. ಎನ್ ಎಷ್ಟು 10/2 2 ಇಂಟು ಎ ಎಷ್ಟು, ಎ 3 ಆಗಿರುತ್ತೆ, ಪ್ಲಸ್ ಎನ್ ಎಷ್ಟು 10-1 ಇಂಟು ಡಿ ಎಷ್ಟು 4. ಓಕೆನಾ. ಸೊ ನೋಡ್ಕೊಳ್ರಿ, ಎಸ್ 5 ಓಕೆನಾ. ಸೊ 5 2 3 ಎಷ್ಟು 6, ಇದೆಷ್ಟು 9 9 4 36. 36 ಪ್ಲಸ್ 6 ಎಷ್ಟು 42 ಇಂಟು 5 ಎಷ್ಟು ಬರುತ್ತೆ, 5 2 10 1 ಕ್ಯಾರಿ 21. ಓಕೆನಾ. ಸೊ ಎಸ್ 10 ಎಷ್ಟು, ಹಂಗಾರೆ ಎಸ್ 10 ನಿಮಗೆ 210 ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ಕ್ವಶನ್. ಫೈಂಡ್ ದ ಸಮ್ ಆಫ್ 10 ಟರ್ಮ್ಸ್. ಓಕೆನಾ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲೂ 10 ಟರ್ಮ್ಸು, ಇಲ್ಲೂ 10 ಟರ್ಮ್ಸು, ಬಟ್ ಕ್ವಶನ್ ಮಾತ್ರ ಚೇಂಜ್ ಇದೆ. ನೋಡ್ಕೊಳ್ಳಿ ಏನಂತ ಕೇಳ್ತಿದ್ದಾರೆ. ಸೊ ಎನ್ ಎಷ್ಟು ಹಂಗಾರೆ ನಿಮಗೆ 10 ಆಗಿರುತ್ತೆ. ಸೊ ಎ ಎಷ್ಟು ನಿಮಗೆ 5, ಡಿ ಎಷ್ಟು ನಿಮಗೆ A2 ಮೈನಸ್ A1, A2 ಎಷ್ಟಿದೆ 8 ಮೈನಸ್ 5 ಈಕ್ವಲ್ ಟು 3 ಆಗಿದೆ. ಸೊ ಓಕೆನಾ. ಸೊ ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಎಸ್ 10 ಕೇಳ್ತಾ ಇದ್ದಾರೆ. ಸೊ ಎನ್ ನಿಮಗೆ 10. ಓಕೆನಾ. ಇದನ್ನ ನೀವೇ ಮಾಡ್ಕೊಳ್ಳಿ, ಸೇಮ್ ಪ್ಯಾಟ್ರನ್ ಇದೆ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ರಿ, ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಇನ್ ಅನ್ AP. ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಏನಿದು, ಎಸ್ ಎನ್ ಎ ಎನ್, ಇದು ಎಸ್ ಎನ್ ಆಗಿರೋದಕ್ಕೆ ಸಮ್ ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ ಫಸ್ಟ್ ಏನು ಕೊಟ್ಟಿದ್ದಾರೆ, ಗಿವನ್ ಕೊಟ್ಟಿದ್ದಾರೆ. ಸಮ್ ಆಫ್ 6 ಟರ್ಮ್ಸ್ ಇಸ್ ಈಕ್ವಲ್ ಟು 114. ಮತ್ತೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಸಮ್ ಆಫ್ 5 ಟರ್ಮ್ಸ್. ಸಮ್ ಆಫ್ 5 ಟರ್ಮ್ಸ್ ಹೆಂಗೆ ಬರ್ತೀರಾ, ಎಸ್ 5 ಈಕ್ವಲ್ ಟು 80. ಓಕೆನಾ. ನಮ್ಮ ಹತ್ರ ಫಾರ್ಮುಲಾ ಇದೆ, ಎಕ್ಸ್ಪ್ಯಾಂಡ್ ಮಾಡೋಣ. ಎಸ್ ಎನ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಕಟ್ಟ್ಯಾ. ಸೊ ಎಸ್ ಎನ್ ಎಷ್ಟು 114 ಕೊಟ್ಟಿದ್ದಾರೆ. ಎನ್ ಎಷ್ಟು 6/2, ಎ ಎಷ್ಟು ಗೊತ್ತಿಲ್ಲ, ಪ್ಲಸ್ ಎನ್ ಎಷ್ಟು 6-1 ಇಂಟು ಡಿ ಎಷ್ಟು ಗೊತ್ತಿಲ್ಲ. ಓಕೆನಾ. ಎಷ್ಟನೇ ಕ್ಯಾನ್ಸಲ್ ಆಗುತ್ತೆ, ಸೊ 1 3 ಈ 3 ಎಲ್ಲ ಹೋಗುತ್ತೆ, ಈ 3 ಡಿವೈಡೆಡ್ ಬೈ ಫಾರ್ಮಿಗೆ ಹೋಗುತ್ತೆ. ಓಕೆನಾ. ಸೊ ಡಿವೈಡ್ ಬೈ ಫಾರ್ಮಿಗೆ ಹೋಗ್ತಿದೆ ಅಂತಂದರೆ ಏನಾಗುತ್ತೆ, 114 ಡಿವೈಡೆಡ್ ಬೈ 3
2a ಪ್ಲಸ್ 5d ಆಗಿರುತ್ತೆ. ಓಕೆನಾ, ಎಸ್ ಡಿವೈಡ್ ಆಗುತ್ತೆ ಮತ್ತೆ. ಸೊ ನೋಡಿ ಮತ್ತೆ ಡಿವೈಡ್ ಆಗುತ್ತೆ. ಎಸ್ 3 3s ಎಷ್ಟು ಕ್ಯಾರಿ 2 ಕ್ಯಾರಿ 8s 24 ಬರುತ್ತೆ 38. ಓಕೆನಾ, ಹೆಂಗೆ ಬರೀತೀವಿ ಇದನ್ನ, ಇದು ಹೇಗೆ ಬರೀತೀರಾ 2a ಪ್ಲಸ್ 5d ಈಕ್ವಲ್ ಟು 38 ಆಗಿರುತ್ತೆ. ಓಕೆನಾ, ಇದು 1 ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಂಗೆ ಬರೀತೀರಾ, ಇದು ನಿಮಗೆ ನೋಡಿ ಇದೆ ಫಾರ್ಮುಲಾ. ಎಸ್ ಎನ್ ಎಷ್ಟು 80, ಎನ್ ಎಷ್ಟು 5/2, ಎ ಎಷ್ಟು ಗೊತ್ತಿಲ್ಲ, ಎನ್ ಎಷ್ಟು 5 - 1 ಇಂಟು ಡಿ. ಓಕೆನಾ, ಸೊ ಏನು ಮಾಡ್ತೀರಾ, ಡಿವೈಡ್ ಆಗುತ್ತಾ, ಇಲ್ಲ. ಅವಾಗ ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಇದು ಮೇಲೆ ಹೋಗುತ್ತೆ, ಇದು ಕೆಳ ಬರುತ್ತೆ. ಸೊ ಅವಾಗ ಏನು ಮಾಡ್ತೀರಾ, 80 × 2 ಡಿವೈಡೆಡ್ ಬೈ 5, 2a ಪ್ಲಸ್ 4d. ಓಕೆನಾ, ಸೊ ಎಸ್ ಕ್ಯಾನ್ಸಲ್ ಆಗುತ್ತೆ. ಎಸ್ 1s 3 ಕ್ಯಾರಿ 6. ಓಕೆನಾ, ಇವಾಗ ಎಷ್ಟು ಬಂತು, 16 2s 32. ಓಕೆನಾ, ಇದಂಗೆ ಬರೀತೀರಾ 2a ಪ್ಲಸ್ 4d ಈಕ್ವಲ್ ಟು 32. ಇದು ಇಕ್ವೇಷನ್ 2. ನೋಡಿ ಎರಡು ಏನು ಮಾಡ್ತೀರಾ, ಕಂಪೇರ್ ಮಾಡ್ತೀರಾ. ಕಂಪೇರ್ 1 and 2. ನೋಡಿ ಒಂದ್ರ ಕೆಳಗೆ ಯಾವ್ದ್ರ ಕೆಳಗೆ ಯಾವ್ದಾದ್ರು ಬರ್ಕೊಳ್ಳಿ. ಸೊ 2a ಪ್ಲಸ್ 38, ನೆಕ್ಸ್ಟು 2a ಪ್ಲಸ್ 4d ಈಕ್ವಲ್ ಟು ಎಷ್ಟು 32. ಓಕೆನಾ, ನೆಕ್ಸ್ಟ್ ಇವೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತಾ, ಇಲ್ಲ. ಯಾಕೆಂದರೆ ಸೇಮ್ ಸೈನ್ ಇದೆ. ಅವಾಗ ಏನು ಮಾಡ್ತೀರಾ, ಸೈನ್ ಚೇಂಜ್ ಮಾಡ್ತೀರಾ. ಸೈನ್ ಚೇಂಜ್. ಸೊ ಕ್ಯಾನ್ಸಲ್. ಎಷ್ಟು ಬರುತ್ತೆ, 5d ಅಲ್ಲಿ 1d ಹೋದರೆ 4d ಹೋದರೆ 1d ಉಳಿಯುತ್ತೆ. ಸೊ 38ಅಲ್ಲಿ 32 ಹೋದರೆ ನಿಮಗೆ 6 ಉಳಿಯುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಈ ಡಿ ಸಿಗ್ತಾ, ಇದು ತಗೊಂಡೋಗಿ ಇಕ್ವೇಷನ್ 1 ಹಾಕಿ, ಇಕ್ವೇಷನ್ 1 ಹಾಕಿ ಅಥವಾ ಇಕ್ವೇಷನ್ 2 ಹಾಕಿ, ನಿಮ್ಮ ಇಷ್ಟ. ನಾವು ಅದಕ್ಕೆ ಹಾಕೋಣ, ಇಕ್ವೇಷನ್ 2 ಹಾಕೋಣ, ನಿಮ್ಮ ಇಷ್ಟ ಇದೆ. ಅದಕ್ಕೆ ಹಾಕ್ಬೋದು, ಇದಕ್ಕೆ ಹಾಕ್ಬೇಕಂತೇನಿಲ್ಲ. ಕನ್ಸಿಡರ್ ಇಕ್ವೇಷನ್ 2. ನೋಡಿ 2a ಪ್ಲಸ್ 4d ಈಕ್ವಲ್ ಟು 32. 2a ಪ್ಲಸ್ 4 ಟೈಮ್ಸ್ ಆಫ್ d ಎಷ್ಟು 6 ಈಕ್ವಲ್ ಟು 32. ಎಷ್ಟು ಬರುತ್ತೆ, 2a ಇದನ್ನ ಈ ಕಡೆ ಕಳಿಸಿ. 32 ಮೈನಸ್ 6 4s 24. ಎಷ್ಟು ಬರುತ್ತೆ, ಸೊ ನಿಮಗೆ 8 ಬರುತ್ತೆ. 2a ಎಷ್ಟು ಹಂಗಂದ್ರೆ a 8/2 ಆಗಿರುತ್ತೆ. ಎಷ್ಟು 4. ಹಾಗಾದ್ರೆ a ಎಷ್ಟು 4. ಮತ್ತೆ ಹೆಂಗೆ ಕೇಳ್ತಾರೆ ಕ್ವಶನ್ ನೋಡ್ಕೊಳ್ಳಿ. ಕ್ವಶನಲ್ಲಿ ಫೈಂಡ್ ದ ಪ್ರೋಗ್ರೆಷನ್ ಅಂತ ಕೇಳ್ತಿದ್ದಾರೆ ಅಂದರೆ ಎ ಪಿ ಕಂಡುಹಿಡಿಯಬೇಕು. ಎ ಪಿ ಯಾವ ಫಾರ್ಮಲ್ಲಿ ಇರುತ್ತೆ, A1 A2 A3 A4 ಸೋ ಆನ್. ಓಕೆನಾ, A1 ಹೆಂಗೆ ಬರಿಬೋದು, ಎ ಅಂತ ಬರಿಬೋದು. A2 ಹೆಂಗೆ ಬರಿಬೋದು, a ಪ್ಲಸ್ ಡಿ ಅಂತ ಬರಿಬೋದು. A3 ಹೆಂಗೆ ಬರಿಬೋದು, a ಪ್ಲಸ್ 2d ಅಂತ ಬರಿಬೋದು. A4 ಹೆಂಗೆ ಬರಿಬೋದು, a ಪ್ಲಸ್ 3d. ಸೊ ಓಕೆನಾ, ಒಂದು ಕಮ್ಮಿ ಬರೀತೀರ. ಲೈಕ್ ಅಂದರೆ ನೋಡ್ಕೊಳ್ಳಿ, ಇಲ್ಲಿ 2 ಇತ್ತಂದರೆ 1 ಬರೀತೀರಾ, 3 ಇತ್ತಂದರೆ 2 ಬರೀತೀರಾ, 4 ಇತ್ತಂದರೆ 3 ಬರೀತೀರಾ. ಓಕೆನಾ, ಸೊ ಎ ಎಷ್ಟು 4, ಡಿ ಎಷ್ಟು 6, 4 + 6 ಎಷ್ಟು 10 ಆಗಿರುತ್ತೆ. ಇದಕ್ಕೆ ಮತ್ತೆ 4 ಆ್ಯಡ್ ಮಾಡ್ತೀರಾ, 14 ಆಗುತ್ತೆ. ಮತ್ತೆ 4 ಆ್ಯಡ್ ಮಾಡ್ತೀರಾ, 18 ಆಗುತ್ತೆ. ಸೊ ಆನ್. ಇದೊಂದು ಜನರಲ್ ಕಂಡೀಷನ್ ಇತ್ತು. ಸೊ ಆನ್ ಬರೀತೀರಾ. ಎಲ್ಲಿ ತನಕ ಅಂತ ಗೊತ್ತಿಲ್ಲ, ಸೊ ಅಲ್ಲಿ ತನಕ ಬರೀತೀರಾ. ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ಳಿ. ಸೆವೆಂತ್ ಕ್ವಶನ್. ಸೆವೆಂತ್ ಟರ್ಮ್ ಆಫ್ ಎ ಪ್ರೋಗ್ರೆಷನ್, ಸೆವೆಂತ್ ಟರ್ಮ್ ಆಫ್ ಎ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಅಂದರೆ ಮ್ಯಾಥ್ಸಲ್ಲಿ ಏನು, ಈಸ್ ಅಂದರೆ ಈಸ್ ಈಕ್ವಲ್ ಟು ಅಂತ. ಓಕೆನಾ, ಈಸ್ ಅಂದರೆ ಏನು, ಈಸ್ ಈಕ್ವಲ್ ಟು ಅಂತ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇದನ್ನು ನೋಟ್ ಬರೀತೀನಿ. ಈಸ್ ಅಂದರೆ ನಿಮ್ಮ ಏನು ಬರಬೇಕು, ಮ್ಯಾಥ್ಸಲ್ಲಿ ನೀವು ಈಸ್ ಈಕ್ವಲ್ ಟು ಬರೀಬೇಕು. ಮೋರ್ ಅಂತ ಅಂದರೆ ಪ್ಲಸ್ ಬರೀಬೇಕು. ಓಕೆನಾ, ಓಕೆ. ಸೊ ನೋಡ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಅಂತ. ಸೊ ಗಿವನ್ A7, ನೋಡಿ ಸೆವೆಂತ್ ಟರ್ಮ್ ಬರ್ತೀರಾ, A7 ಈಸ್ ಅಂದರೆ ಈಸ್ ಈಕ್ವಲ್ ಟು ನೋಡಿ 4 ಟೈಮ್ಸ್. ಓಕೆ, ಸೆಕೆಂಡ್ ಟರ್ಮ್ ಹೆಂಗೆ ಬರೀತೀರಾ, A2. ಓಕೆನಾ, A2. ಇಫ್ 12th ಟರ್ಮ್ ನೋಡ್ಕೊಳ್ಳಿ, ಮತ್ತೆ ಈ ಕಡೆ ಕೊಟ್ಟಿದ್ದಾರೆ. ಇಫ್ 12th ಟರ್ಮ್ A12 ಈಸ್ ಅಂದರೆ ಈಸ್ ಈಕ್ವಲ್ ಟು 2, ಮೋರ್ ಅಂದರೆ ಪ್ಲಸ್, ದ್ಯಾನ್ ಥ್ರೈಸ್ ಅಂದರೆ 3 ಟೈಮ್ಸ್ ದ ಫೋರ್ತ್ ಟರ್ಮ್ ಹೆಂಗೆ ಬರೀತೀರಾ, A4 ಬರೀತೀರಾ. ಓಕೆನಾ, ಕ್ಲಿಯರ್ ಇದೆಯಾ. ಸೊ ಇದು ಹೆಂಗೆ ಬರೀತೀರಾ ನೋಡ್ಕೊಳ್ಳಿ, ಇದು ಹೆಂಗೆ ಬರೀತೀರಾ, 1 ಸೆಕೆಂಡ್. ಓಕೆ, ಇದು ಹೆಂಗೆ ಬರ್ತೀರಾ, A7 ಬರೀತೀರಾ, a ಪ್ಲಸ್ 60 1 ಕಮ್ಮಿ ಬರೀಬೇಕು. 4 ಟೈಮ್ಸ್ ಆಫ್ a ಪ್ಲಸ್ ಡಿ. ಓಕೆನಾ, a ಪ್ಲಸ್ 6d ಈಕ್ವಲ್ ಟು 4 ಇಂಟು a 4a ಪ್ಲಸ್ 4 ಇಂಟು ಡಿ. ಸೊ ಏನು ಮಾಡಿರಿ, ಎಲ್ಲದು ಒಂದು ಕಡೆ ಹಾಕಿ, ಇದನ್ನ ಈ ಕಡೆ ಹಾಕಿ, ಎಲ್ಲದು ಒಂದು ಕಡೆ ಹಾಕಿ. ಲೈಕ್ ಅಂದರೆ 4a ಮೈನಸ್ a ಪ್ಲಸ್ 4d. ಈ 6d ಕಡೆ ಬಂತು ಅಂದರೆ ಮೈನಸ್ 6d ಈಸ್ ಈಕ್ವಲ್ ಟು 0. ಎಷ್ಟಾಗುತ್ತೆ, 4a ಅಲ್ಲಿ 1a ಆದರೆ 3a, ಇದರಲ್ಲಿ ಮೈನಸ್ 2d ಈಕ್ವಲ್ ಟು 0. ಇದು ಇಕ್ವೇಷನ್ 1 ಅಂತ ಅಂದ್ಕೊಳ್ಳಿ. ಇದನ್ನ ಸ್ಪ್ಲಿಟ್ ಮಾಡಿ, a ಪ್ಲಸ್ ಎಷ್ಟು 1 ಕಮ್ಮಿ ಬರೀರಿ, 11d ಈಕ್ವಲ್ ಟು 2 ಪ್ಲಸ್ 3. ಫೋರ್ತ್ ಟೈಮ್ ಬರುತ್ತೆ a ಪ್ಲಸ್ 3d.
a plus 11d equal to 2 plus 3 into a 3a plus 9d. ಓಕೆನಾ. ಸೊ ಎಲ್ಲದನ್ನೂ ಒಂದು ಕಡೆ ಕಳಿಸಿ, ಲೈಕ್ ಅಂತಂದರೆ ನಂಬರು ಮತ್ತು ನೋಡಿ ಇದನ್ನ ಈ ಕಡೆ ಕಳಿಸಿ, ಎ ಮತ್ತು ಡಿನ ಒಂದು ಕಡೆ ಕಳಿಸಿ, ಏನಾಗುತ್ತೆ a minus 3a plus 11d minus 9d equal to 2. ಲೈಕ್ ಎ ಮತ್ತು ಡಿನ ಒಂದು ಕಡೆ ಕಳಿಸಿ, ನಂಬರ್ನ ಒಂದು ಕಡೆ, ಓಕೆನಾ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ 3a ಅಲ್ಲಿ a ಹೋದರೆ ಮೈನಸ್ 2a, ಓಕೆನಾ, ಪ್ಲಸ್ 2d ಈಕ್ವಲ್ ಟು ಎಷ್ಟು 2. ಸೊ ಓಕೆನಾ. ಸೊ ಇದು ಇಕ್ವೇಷನ್ 2. ಏನು ಮಾಡೋಣ ಈಗ, ಕಂಪೇರ್ ಇಕ್ವೇಷನ್ 1 and 2 ಮಾಡಿ, ಕಂಪೇರ್ ಮಾಡಿ ಇಕ್ವೇಷನ್ 1 and 2. ಏನು ಮಾಡಿ, ಯಾವ್ದರ ಮೇಲೆ ಬರ್ಕೊಳ್ಳಿ, ಅದರ ಕೆಳಗೆ ಬರ್ಕೊಳ್ಳಿ, ನಿಮ್ಮ ಇಷ್ಟ. 3a minus 2d equal to 0 minus 2a plus 2d equal to 2. ಓಕೆನಾ. ಸೊ ನೆಕ್ಸ್ಟ್ ಇವೆರಡು ಕ್ಯಾನ್ಸಲ್ ಆಗುತ್ತೆ, ಸೈನ್ ಚೇಂಜ್ ನೋಡಿ, ಇಲ್ಲೇನು ಸೈನ್ ಚೇಂಜ್ ಮಾಡಬೇಕು ಅಂತಾನೆ ಇಲ್ಲ, ಇಲ್ಲಿ ಪ್ಲಸ್ ಡಿ 2d ಇದೆ, ಮೈನಸ್ 2d ಇದೆ, ಹಂಗೆ ಕ್ಯಾನ್ಸಲ್ ಆಗುತ್ತೆ. ಎಷ್ಟಾಗುತ್ತೆ, ಪ್ಲಸ್ ಎ ನೋಡಿ 3a ಅಲ್ಲಿ 2a ಮೈನಸ್ ಆದರೆ ಎ ಉಳಿಯುತ್ತೆ, ಇಲ್ಲೇನಾಗುತ್ತೆ 2, ಎ ಎಷ್ಟು ಹಂಗಾರೆ 2. ಸೊ ಓಕೆನಾ. ಸೊ ಯಾವ್ದಾರು ಇಕ್ವೇಷನ್ ಕನ್ಸಿಡರ್ ಮಾಡಿ ನಿಮ್ಮ ಇಷ್ಟ, ನಾನು ಇಕ್ವೇಷನ್ 1 ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಇಕ್ವೇಷನ್ 1. ಏನಿದೆ ಇಕ್ವೇಷನ್ 1, 3a minus 2d equal to 0. ಎ ಎಷ್ಟು, ಎ ನಿಮಗೆ 2 ಇದೆ, ಮೈನಸ್ 2d equal to 0. ಈ 2d ಈ ಕಡೆ ಹೋಗಲಿ, ಎಷ್ಟಾಗುತ್ತೆ ನಿಮಗೆ 6 is equal to 2d. ಡಿ ಎಷ್ಟು ಹಂಗಾದ್ರೆ ನಿಮಗೆ 3. ಅವ್ರೇನು ಕೇಳ್ತಾರೆ ನೋಡ್ಕೊಳ್ಳಿ ಕ್ವಶನ್ನ, ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದರೆ ಏನು ಮಾಡಬೇಕು, ಎ ಪಿ ಕಂಡುಹಿಡಬೇಕು. ಎ ಪಿ ಆ ಫಾರ್ಮಲ್ಲಿ ಇರುತ್ತೆ, A1 A2 A3 A4 ಸೊ ಆನ್. A1 ಹೆಂಗೆ ಬರೀತೀರಾ, ಎ ಬರೀತೀರಾ. A2 ಹೆಂಗೆ ಬರೀತೀರಾ, ಎ ಪ್ಲಸ್ ಡಿ ಅಂತ ಬರೀತೀರಾ. A3 ಹೆಂಗೆ ಬರೀತೀರಾ, ಎ ಪ್ಲಸ್ 2d ಅಂತ ಬರೀತೀರಾ. A4 ಹೆಂಗೆ ಬರೀತೀರಾ, ಎ ಪ್ಲಸ್ 3d ಅಂತ ಬರೀತೀರಾ ಸೊ ಆನ್. ಎ ಎಷ್ಟು 2, ಈಗ 2ಗೆ 3 ಸೇರಿಸಿದ್ರೆ 5, ಈಗ ನೆಕ್ಸ್ಟ್ ಮತ್ತೆ 3 ಸೇರಿಸಿದ್ರೆ 8, ನೆಕ್ಸ್ಟ್ 3 ಸೇರಿಸಿದ್ರೆ 11 ಸೊ ಆನ್. ಓಕೆನಾ. ಇದು ಕೇಳ್ಯಾರೆ. ನೆಕ್ಸ್ಟ್ ಬರೋಣ 8th one. ಫೈಂಡ್ ದ ಸಮ್ ಆಫ್ ಪಾಸಿಟಿವ್ ಇಂಟೀಜರ್ ಯೂಸಿಂಗ್ ದ ಫಾರ್ಮುಲಾ. ಎಷ್ಟು, 20 ಪಾಸಿಟಿವ್ ಇಂಟೀಜರ್ಸ್. ಇಂಟೀಜರ್ಸ್ ಅಂತ ಅಂದರೆ ಸೊ ಓಕೆನಾ, 1 ಸೆಕೆಂಡ್. ಓಕೆನಾ. ಸೊ ಏನು ಮಾಡಬೇಕಂತೆ, ಫಸ್ಟ್ 20 ಪಾಸಿಟಿವ್ ಇಂಟೀಜರ್ಸ್. ಇಂಟೀಜರ್ಸ್ ಅಂದರೆ ನಿಮಗೆ ಗೊತ್ತು, ಇಂಟೀಜರ್ಸ್ ಕಂಟೈನ್ಸ್ ಏನಿರುತ್ತೆ, ನೆಗೆಟಿವ್ ಟರ್ಮ್ ಇರುತ್ತೆ, ಓಕೆನಾ. ನೆಗೆಟಿವ್ ಟರ್ಮ್ ಇರುತ್ತೆ, ಪಾಸಿಟಿವ್ ಟರ್ಮ್ಸ್ ಇರುತ್ತೆ, ಮತ್ತೆ 0 ಇರುತ್ತೆ. ಅವ್ರು ಕೇಳ್ತಿರೋದು ಪಾಸಿಟಿವ್ ಇಂಟೀಜರ್. ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಇಷ್ಟು ಬರುತ್ತೆ, ಇದೆಲ್ಲ ಬರುತ್ತೆ. ನಿಮಗೆ ಇದು ಬರಲ್ಲ, ಇದೆಲ್ಲ ಬರಲ್ಲ, ಓಕೆನಾ. ಸೊ ಪಾಸಿಟಿವ್ ಇಂಟೀಜರ್ ಫಸ್ಟ್ ನಂಬರ್ ಅದು ಬರುತ್ತೆ. ಎ ಪಿ ಹೆಂಗೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಇಲ್ಲಿ 1 2 3 4 ಸೊ ಆನ್, ಲಾಸ್ಟಲ್ಲಿ ತನಕ ಅಂತೆ 20 ತನಕ ಅಂತೆ. ಏನು ಕೊಟ್ಟಿದ್ದಾರೆ, ಎ ಈಕ್ವಲ್ ಟು 1, ಡಿ ಈಕ್ವಲ್ ಟು, ಕಾಮನ್ ಡಿಫ್ರೆನ್ಸ್ ಎಷ್ಟು ಕಾಣಿಸುತ್ತೆ, 1 ಕಾಣಿಸ್ತಾ ಇದೆ. ಎನ್ ಎಷ್ಟು ನಿಮಗೆ 20 ಟರ್ಮ್ಸ್ ಇದೆ ನೋಡ್ಕೊಳ್ಳಿ. 1 ಇಂದ 20 ತನಕ ಎಷ್ಟು ನಂಬರ್ ಇರುತ್ತೆ, 20 ಟರ್ಮ್ಸ್ ಇರುತ್ತೆ. ಎನ್ ಎಷ್ಟು ಹಂಗಾದ್ರೆ, ಏನು ನಿಮಗೆ 20 ಇರುತ್ತೆ. ಅವ್ರೇನು ಕೇಳ್ತಿದ್ದಾರೆ, ಸಮ್ ಆಫ್ 20 ಟರ್ಮ್ಸ್ ಕೇಳ್ತಾ ಇದ್ದಾರೆ. ಸಮ್ ಆಫ್ ಅಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ಫಾರ್ಮುಲಾ ಏನು, ಎಸ್ ಎನ್ ಈಕ್ವಲ್ ಟು, ನಮಗೆ ಲಾಸ್ಟ್ ಟರ್ಮ್ ಗೊತ್ತು, ಹಂಗಾಗಿ ಏನು ಮಾಡ್ತೀವಿ, n/2 a ಪ್ಲಸ್ ಎಲ್ ಹಾಕಿ ನೋಡಿ, ಯಾಕೆಂದರೆ ನಮಗೆ ಲಾಸ್ಟ್ ಟೈಮ್ ಗೊತ್ತು, ಹಂಗಾಗಿ ಈ ಫಾರ್ಮುಲಾ ಹಾಕ್ತೀನಿ. ಎನ್ ಎಷ್ಟು 20/2, ಎ ಎಷ್ಟು 1 ಪ್ಲಸ್ ಏನು ಎಷ್ಟು ನಿಮಗೆ ಲಾಸ್ಟ್ ಟೈಮ್ ಎಷ್ಟು 20, ಓಕೆನಾ. ಎಷ್ಟು ಹಂಗಾರೆ 10, ಮತ್ತದಷ್ಟು 21, ಹಂಗಾರೆ 21 × 10 ಎಷ್ಟು 210, ಓಕೆನಾ. ಸಮ್ ಆಫ್ ಎಷ್ಟು 20 ಟರ್ಮ್ಸ್ ಎಷ್ಟು ಬರುತ್ತೆ, ಸಮ್ ಆಫ್ 20 ಟರ್ಮ್ಸ್ ಇಸ್ ಈಕ್ವಲ್ ಟು 210 ಆಗಿದೆ, ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ, 9th one. ಸೊ ಓಕೆ, ಈತ ಕ್ವಶನ್ ತುಂಬ ಇಂಪಾರ್ಟೆಂಟು ನೋಡಿ, 4 ಮಾರ್ಕ್ಸಿಗಿದೆ. ಇಫ್ ದ ಪೀತ್ ಟರ್ಮ್, ಓಕೆನಾ, nth ಟರ್ಮಿಂಗ್ ಬರೀತೀರಾ, ಇಲ್ಲಿ ನೋಡ್ಕೊಳ್ಳಿ. ಸೊ nth ಟರ್ಮಿಂಗ್ ಬರುತ್ತೆ, ಏನಂತ ಬರೀತೀಯಾ, a ಪ್ಲಸ್ n ಮೈನಸ್ 1 × d, ಓಕೆನಾ. ಬಟ್ ಇಲ್ಲಿ ಅವ್ರೇನು ಹೇಳ್ತಾರೆ, ಪೀತ್ ಟರ್ಮಿಂಗ್ ಬರೀತೀಯಾ, ಎ ಪಿ ಅಂತ ಬರೀತೀಯಾ. ಎ ಪಿ ಹೆಂಗೆ ಬರೀತೀಯಾ, ಎ ಪ್ಲಸ್ ಎನ್ ಜಾಗದಲ್ಲಿ ಏನು ಬರೀಬೇಕು, ಪಿ ಬರೀಬೇಕು, ಪಿ ಮೈನಸ್ 1 × d. ಕ್ಯೂತ್ ಟರ್ಮಿಂಗ್ ಬರೀತೀಯಾ, ಎ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ 1 × d, ಓಕೆನಾ. ಸೊ ಅವ್ರೇನು ಕೇಳ್ತಾರೆ, ಆರ್ತ್ ಟರ್ಮ್ ಕೇಳ್ತಾರೆ. ಆರ್ತ್ ಟರ್ಮ್ ಅಂದರೆ ಏನು ಜಾಗಕ್ಕೆ ಆರ್ ಹಾಕೋದಷ್ಟೇ, ಎ ಪ್ಲಸ್ ಆರ್ ಮೈನಸ್ 1 × d, ಓಕೆನಾ. ಕ್ಲಿಯರಾ, ಏನಿಲ್ಲ, nth ಟರ್ಮ್ ಒಂದು ಫಾರ್ಮುಲಾ ಬರುತ್ತಿಲ್ಲ, ಅದಕ್ಕೆ ಪಿ ಹಾಕಿದ್ದಾರೆ, ಕ್ಯೂ ಹಾಕಿದ್ದಾರೆ, ಆರ್ ಹಾಕಿದ್ದಾರೆ. ಸೊ ಅವರೇ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್. ಸೊ ಅವ್ರೇನು ಕೊಟ್ಟಿದ್ದಾರೆ, ಪೀತ್ ಟರ್ಮ್, ಓಕೆನಾ.
ಪಿತ್ ಟರ್ಮ್ ಹೆಂಗೆ ಬರೀತೀಯಾ ಎ ಪಿ ಈಸ್ ಅಂದರೆ ಈಕ್ವಲ್ ಟು ಅಂತ ಕ್ಯೂ. ಎ ಪಿ ಅಂದರೆ ಏನು ಹಿಂಗೆ ಬರ್ತೀರಾ ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಈಸ್ ಈಕ್ವಲ್ ಟು ಎಷ್ಟು ಕ್ಯೂ. ಓಕೆನಾ. ಸೊ ನೆಕ್ಸ್ಟ್ ಏನು ಕೇಳ್ತೀರಾ ನೋಡಿ ಇಲ್ಲಿ ಕ್ಯೂತ್ ಟರ್ಮ್ ಈಸ್ ಪಿ. ಕ್ಯೂತ್ ಟರ್ಮ್ ಈಸ್ ಎ ಕ್ಯೂ ಈಕ್ವಲ್ ಟು ಪಿ ಅಂತ. ಕ್ಯೂತ್ ಟರ್ಮ್ ಹೆಂಗೆ ಬರ್ತೀರಾ ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಎಷ್ಟು ಓಕೆ ಪಿ. ಇದು ಸೆಕೆಂಡ್ ಟರ್ಮ್, ಇದು ಫಸ್ಟ್ ಟರ್ಮ್. ಈಗೇನು ಮಾಡ್ತೀರಾ ಎ ಕಂಡುಹಿಡಬೇಕಂತಂದರೆ ಎ ಕಂಪೇರ್ ಮಾಡ್ತೀರಾ. ಓಕೆನಾ. ಎ ಮತ್ತು ಡಿ ಕಂಡುಹಿಡಬೇಕಂದ್ರೆ ಕಂಪೇರ್ ಮಾಡ್ತೀರಾ. ಕಂಪೇರ್ 1 and 2 ಯಾವ್ದ್ರ ಕೆಳಗೆ ಯಾವ್ದಾದ್ರು ಬರ್ರಿ ನಿಮ್ಮ ಇಷ್ಟ. ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಈಕ್ವಲ್ ಟು ಕ್ಯೂ. ಓಕೆನಾ. ಸೊ ಎ ಪ್ಲಸ್ ಏನು ಕ್ಯೂ ಮೈನಸ್ 1 ಇಂಟು ಡಿ ಈಕ್ವಲ್ ಟು ಪಿ. ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀರಾ ಇಲ್ಲಿ ನೋಡಿ ಎ ಸೇಮ್ ಇದೆ ಬಟ್ ಕ್ಯಾನ್ಸಲ್ ಆಗಲ್ಲ. ಎ ಪ್ಲಸ್ ಎ 2a ಆಗ್ಬಿಡುತ್ತೆ. ನಂಗೆ ಕ್ಯಾನ್ಸಲ್ ಆಗಬೇಕು ಏನು ಮಾಡ್ತೀರಾ ಸೈನ್ ಚೇಂಜ್ ಮಾಡ್ತೀರಾ. ಓಕೆನಾ. ಕ್ಯಾನ್ಸಲ್. ಇದೆಷ್ಟು ಆಯ್ತು ನೋಡ್ಕೊಳ್ಳಿ ಪಿ ಮೈನಸ್ 1 ಇಂಟು ಡಿ ಮೈನಸ್ ಕ್ಯೂ ಮೈನಸ್ 1 ಇಂಟು ಡಿ ಈಕ್ವಲ್ ಟು ಕ್ಯೂ ಮೈನಸ್ ಪಿ. ಓಕೆನಾ. ನೋಡಿ ಕ್ಯೂ ಮೈನಸ್ ಪಿ, ಕ್ಯೂ ಆದಮೇಲೆ ಪಿ ಮೈನಸ್ ಪಿ ಬರೀತೀರಾ. ನೆಕ್ಸ್ಟ್ ಪಿ ಇಂಟು ಡಿ ಪಿ ಡಿ, ಪಿ ಇಂಟು ಮೈನಸ್ 1 ಇಂಟು ಡಿ ಮೈನಸ್ ಡಿ ಮೈನಸ್ ಇಂಟು ನೋಡಿ ಮೈನಸ್ ಕ್ಯೂ ಇಂಟು ಡಿ ಮೈನಸ್ ಕ್ಯೂ ಇಂಟು ಡಿ ಬರುತ್ತೆ. ಸೊ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಡಿ ಪ್ಲಸ್ ಡಿ ಈಕ್ವಲ್ ಟು ಕ್ಯೂ ಮೈನಸ್ ಪಿ. ಓಕೆನಾ. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ ಇದು ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ನಿಮಗೆ ಇವೆರಡರಲ್ಲಿ ಪಿ ಡಿ ಮತ್ತು ಕ್ಯೂ ಮತ್ತು ಡಿ ಉಳಿಯುತ್ತೆ. ಇವೆರಡರಲ್ಲಿ ಏನು ಕಾಮನ್ ತೆಗೆಯೋಣ ಡಿ ಕಾಮನ್ ತೆಗೆಯೋಣ. ಪಿ ಮೈನಸ್ ಕ್ಯೂ ಉಳಿಯುತ್ತೆ ಈಕ್ವಲ್ ಟು ಕ್ಯೂ ಮೈನಸ್ ಪಿ. ನೋಡಿ ಎರಡೂ ನೋಡ್ಕೊಳ್ಳಿ, ಎರಡರಲ್ಲೂ ನಿಮಗೆ ನೋಡ್ಕೊಳ್ಳಿ ಈ ಡಿ ಈಕ್ವಲ್ ಟು ಸೊ ಕ್ಯೂ ಮೈನಸ್ ಪಿ ಇದೇನಾಗುತ್ತೆ ಡಿವೈಡೆಡ್ ಫಾರ್ಮಿಗೆ ಬರುತ್ತೆ. ಎರಡೂ ಸೇಮ್ ಇದೆ ಬಟ್ ಏನು ಮಾಡೋಣ ಮೈನಸ್ನ ಕಾಮನ್ ತೆಗೆಯೋದು ಕೆಳಗಡೆ ಕ್ಯೂ ಮೈನಸ್ ಪಿ, ಕೆಳಗಡೆ ಮೈನಸ್ ಕಾಮನ್ ತೆಗೆದರೆ ಕ್ಯೂ ಮೈನಸ್ ಪಿ ಬರುತ್ತೆ. ಸೊ ಎರಡು ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಏನಾಗುತ್ತೆ ನಿಮಗೆ ಡಿ ಈಕ್ವಲ್ ಟು -1 ಬರುತ್ತೆ. ಓಕೆನಾ. ಸೊ ಡಿ -1 ಬಂತಂದರೆ ಇದು ತಗೊಂಡೋಗಿ ಯಾವ್ದಾರು ಒಂದು ಇಕ್ವೇಷನ್ಗೆ ಹಾಕಿ. ಇಕ್ವೇಷನ್ 1 ಹಾಕಿ, ಇಕ್ವೇಷನ್ 2 ಹಾಕಿ, ನಿಮ್ಮ ಇಷ್ಟ. ಓಕೆನಾ. ಕನ್ಸಿಡರ್ ಇಕ್ವೇಷನ್ 1 ಅಂದ್ಕೊಳ್ಳಿ. ಓಕೆನಾ. ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಈಕ್ವಲ್ ಟು ಕ್ಯೂ. ಈಗ ಡಿ ಬಂತಲ್ವಾ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಎಷ್ಟು -1 ಈಕ್ವಲ್ ಟು ಕ್ಯೂ. ಓಕೆನಾ. ಸೊ ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಈಕ್ವಲ್ ಟು ಕ್ಯೂ. ನಮಗೇನು ಬೇಕು ಎ ಬೇಕಲ್ವಾ. ಸೊ ಎ ಬೇಕಂದ್ರೆ ಏನು ಮಾಡಿ ಎಲ್ಲದನ್ನೂ ಈ ಕಡೆ ಕಳಿಸಿ. ಓಕೆನಾ. ಸೊ ಎಷ್ಟು ಬರುತ್ತೆ ಎ ಈಕ್ವಲ್ ಟು ಕ್ಯೂ ಪ್ಲಸ್ ಪಿ -1 ಇದು ನಿಮಗೆ ಎ ಆಗಿರುತ್ತೆ. ಓಕೆನಾ. ಏನೂ ಸಿಕ್ತು ಮತ್ತು ಡಿನೂ ಸಿಕ್ತು. ಅವ್ರೇನು ಕೇಳ್ತಾರೆ ನೋಡಿ ಇಲ್ಲಿ. ಸೊ ಅವ್ರು ಕೇಳ್ತಿರೋದು ಆರ್ತ್ ಟರ್ಮ್ ಹೆಂಗೆ ಬರೀತೀಯಾ. ಆರ್ತ್ ಟರ್ಮ್ ನಿಮಗೆ ಗೊತ್ತು ಎ ಆರ್ ಈಕ್ವಲ್ ಟು ಕನ್ಸಿಡರ್ ಆರ್ತ್ ಟರ್ಮ್. ಓಕೆನಾ. ಸೊ ಎ ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ. ಎ ಅಂದರೆ ನೋಡಿ ಇಲ್ಲೇ ಇದೆ ಎಷ್ಟು ಎ ಅಂದರೆ ನಿಮಗೆ ಇಲ್ಲೇ ಇದೆ ನೋಡಿ ಕ್ಯೂ ಪ್ಲಸ್ ಪಿ -1. ಓಕೆನಾ. ಪ್ಲಸ್ ಆರ್ -1 ಡಿ ಎಷ್ಟು -1. ಓಕೆನಾ. ಸೊ ಕ್ಯೂ ಪ್ಲಸ್ ಪಿ -1 ಪ್ಲಸ್ ಇಂಟು ಮೈನಸ್ ಆರ್ ಮೈನಸ್ ಇಂಟು ಮೈನಸ್ +1. ಇಲ್ಲೇನಾಗುತ್ತೆ ನೋಡ್ಕೊಳ್ಳಿ ಏನೇನು ಕ್ಯಾನ್ಸಲ್ ಆಗುತ್ತೆ ಇದು ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ನೋಡ್ಕೊಳ್ಳಿ ಎ ಆರ್ ಈಕ್ವಲ್ ಟು ಎಷ್ಟು ಫಸ್ಟು ಪಿ ಬರೆಯೋಣ. ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ನೋಡ್ಕೊಳ್ಳಿ ಏನಂತಿದೆ ಎ ಆರ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಮೈನಸ್ ಆರ್. ನೋಡ್ಕೊಳ್ಳಿ ಅದೇ ಅವ್ರು ಕೇಳ್ತಾ ಇರೋದು ನೋಡಿ. ಪ್ರೂವ್ ದಟ್ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಅಂತ ಪ್ರೂವ್ ಮಾಡು ಅಂತ ಕೇಳ್ತಾ ಇದ್ದಾರೆ ನೋಡಿ. ಅದೇ ಬಂತು. ಓಕೆನಾ. ಸೊ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನೋ ಡೌಟ್ ಇತ್ತಂದರೆ ನೆಕ್ಸ್ಟ್ ಕ್ಲಾಸ್ ಕೇಳಿ. ಓಕೆನಾ. ಇದು ಜಸ್ಟ್ ಆಡಿಯೋಗೋಸ್ಕರ ಮತ್ತು ಇದು ಯಾವ ಥರ ಬರುತ್ತೆ ಅಂತ ಒಂದು ವಿಡಿಯೋ ಅಷ್ಟೇ. ನೆಕ್ಸ್ಟ್ ಕ್ಲಾಸಿಂದ ಡೀಟೇಲಾಗಿ ಮಾಡೋಣ. ಜಸ್ಟ್ ಇದು ಏನಂತಂದರೆ ಟ್ರಯಲ್ ವಿಡಿಯೋ ಅಷ್ಟೇ. ಆಡಿಯೋ ಹೇಗೆ ಬರುತ್ತೆ ಸೊ ನಿಮಗೂ ರೀಚ್ ಆಗುತ್ತಾ ಅಂತ ನೋಡೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ಕ್ಲಾಸಿಂದ ಡೀಟೇಲಾಗಿ ಮಾಡೋಣ. ಓಕೆನಾ. ಥ್ಯಾಂಕ್ ಯು.